ಸಪೋರ್ಟ್ ನೋಡಿ ಹುಲಿ ಉಗ್ರವಾಗ ತುಂಬ ಅವಾಗ ಇವ್ರು ಮಾತಾಡಿದ್ಮೇಲೆ ನನಗೆ ಸಮಾಧಾನ ಆಯಿತು. ನನಗೊಂಥರ ಅವಾಗ ಹಗುರ ಆಯಿತು, ಮನಸ್ಸು ತುಂಬ ನೋವಲ್ಲಿದ್ದೆ. ಅವಾಗ ನನಗೆ ಹಗುರ ಆಯ್ತು. ಒಳ್ಳೆಯವ್ರಿಗೆ ಒಳ್ಳೇದಾಗಲಿ, ತುಂಬ ಸಪೋರ್ಟ್ ಮಾಡಿದ್ರು. ನನಗೆ ತುಂಬ ಖುಷಿ ಆಯ್ತಣ್ಣ. ನೀವು ಮಾತಾಡಿದ್ಮೇಲೆ ನನಗೊಂದು ಹಗುರ ಆಗಿದೆ, ತುಂಬ ಹಗುರ ಆಗ್ಬಿಡ್ತು. ತುಂಬ ನೋವಲ್ಲಿದ್ದೆ. ಇವ್ರು ಬಂದು ನಿಂತ್ಕೊಂಡ್ರು, ಅವಾಗ ನನಗೆ ಹೇಳೋದಕ್ಕೆ ಆಗಲ್ಲ ಆ ಖುಷಿ. ನನಗೆ ಆ ಥರ ಖುಷಿ ಆಯಿತು. ಪರವಾಗಿಲ್ಲಪ್ಪ, ಇಂಥವರು ನನ್ನ ಮಗನ ಬೆಂಬಲವಾಗಿ ನಿಂತಿದ್ದಾರಲ್ವಾ, ಅದು ಹೇಳೋಕ್ಕೆ ಸಾಧ್ಯ ಇಲ್ಲ ಪದಗಳಲ್ಲಿ. ತುಂಬ ತುಂಬ ಧನ್ಯವಾದಗಳ. ನಾವು ಎಷ್ಟು ಕೋಟಿ ಕೊಟ್ಟರು ನೀವು ಅದಕ್ಕೆ ಸಮ ಮಾಡೋದಕ್ಕಾಗಲ್ಲ. ನಾವು ಅನ್ಯಾಯ ಆಗಬಾರ್ದು, ಒಬ್ರಿಗೆ ಅನ್ಯಾಯ ಆಗ. ಹೌದೌದು, ತುಂಬ ನನಗೆ ತುಂಬ ಖುಷಿ ಆಗಿದೆ. ಅವತ್ತು ಮಾತಾಡಕ್ಕಾಗಿಲ್ಲ, ಅಲ್ಲಿ ಅಣ್ಣ ನಮಸ್ಕಾರ. ಇರೋ ಆಮೇಲೆ ಅದೇನಿದೆ ಅದು ಇದು ಮಾಡಿ ತೆಗೆದ್ಬಿಡ್ರಿ. ಇದು ಅಣ್ಣ ತೆಗಿತೀವಿ, ತೆಗೆದು ಸರಿ. ಹಾಂ ಸ್ವಲ್ಪ ಸೈಟ್ ಮೀಡಿಯಾ ಇಲ್ಲ, ಜನ ಎಲ್ಲ ಅಲ್ಲೇ ಅವರು ಶಿವದತ್ತ. ನಮ್ಮ ಅಕ್ಕ ಅವ್ರು ಏನು ಅರೇಂಜ್ಮೆಂಟ್ ಮಾಡೋದು ಗ್ಯಾಪ್ ಕೊಟ್ಟು ಬಂದಿದ್ದೀವಿ. ಹೌದು, ತುಂಬ ಚೆನ್ನಾಗಿದ್ದಾರೆ. ನಾವು ನಿರಂತರವಾಗಿ ನಿಮ್ಮ ಜೊತೆ ಥ್ಯಾಂಕ್ಸ್ ಅಣ್ಣ, ನಿಮ್ಮ ಸಹಕಾರಕ್ಕೆ ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ನಮ್ಮ ರೈತರ ಮಗ ನೀವು ರೈತರು, ಒಳ್ಳೆಯದಾಗಲಿ. ಜೈ ಹಳ್ಳಿಕಾರ್. ಹಳ್ಳಿಕಾರ್ ಸಂತೋಷ್ ಅವ್ರಿಗೆ, ಹಳ್ಳಿಕಾರ್ ಸಂತೋಷ್ ಅವ್ರಿಗೆ. ನಿಮ್ಮ ತಾಯಿಯವರು ಭಾಳ ಹೌದು, ನಾವು ಧೈರ್ಯ ಬಂದಿಲ್ಲ, ಅವರು ಇರಲಿ ಅಂತ ಹೇಳಿ ಏನೇ ಬಂದರೂ ಫೇಸ್ ಮಾಡಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳು ಅರ್ಪಿಸ್ಬೇಕು. ನೋವು ಅದು ಭಾಳ ನೋವು, ಅದು ಸಿಕ್ಕಾಪಟ್ಟೆ ನೋವು. ಯಾಕೆಂದರೆ ನಾವೆಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಇದನ್ನೆಲ್ಲ. ಹೋರಾಟಗಾರರು ಕೂಡ ಇದನ್ನ ನಾವು ಅನುಭವಿಸಿದ್ವಿ. ನಾವು ಎಲ್ಲ ಇರ್ಲಿ, ಅದೊಂದು ಒಳ್ಳೇದಕ್ಕೆ. ಅಲ್ಲ, ಹೊರಗಡೆ ಇದ್ದಾಗೂ ಎಷ್ಟೋ ಸಭೆಗಳಲ್ಲಿ ಹಾಕೊಂಡು ಹೋಗಿದ್ದೀನಿ, ಎಷ್ಟೋ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಅದಕ್ಕೆ ಅಷ್ಟು ಹೈಲೈಟ್ ಮಾಡಿಲ್ಲ. ಬಟ್ ಬಿಗ್ ಬಾಸ್ ಒಳಗಡೆ ಹೋದ್ಮೇಲೆ ಇದು ಬೇಕಂತಾನೆ ಮಾಡಿರೋದು ಎಲ್ರಿಗೂ ಗೊತ್ತಾದ್ರು. ಇನ್ನ ಕೆಲವೊಂದು ಪರ್ಸನಲ್ಗಳು ಅಷ್ಟೇ, ಅದಕ್ಕೆ ಮುಂಚೆ ಗೊತ್ತಿರಲಿಲ್ವಾ ಇವೆಲ್ಲ ಏನು ಅಂತ, ಎಲ್ಲಿ ಹೇಳ್ಬೇಕು, ಪರ್ಸನಲ್ ಎಲ್ಲಿ ಮಾತಾಡಬೇಕು ಅಂತ ಗೊತ್ತಿದ್ದಿರೋ ಇರೋ ವೇದಿಕೆಗಳು ಬಳಸ್ಕೊಂತಾರೆ ಅಂದ್ರೆ ಅವ್ರ ಮನಸ್ಸುಗಳು ಇನ್ನೆಷ್ಟು ತುಚ್ಛವಾಗಿರ್ತದೆ. ಹೌದು. ಆಮೇಲೆ ನಾವು ದೇವನಿಂದನೂ ನಮ್ಮ ಪ್ರಶ್ನೆ ಒಂದೇ ಆಗಿತ್ತು, ಬಿಗ್ ಬಾಸಲ್ಲಿ ಇದ್ದಂಥ ವ್ಯಕ್ತಿನಂತ ಏಕಾಏಕಿ ಅರೆಸ್ಟ್ ಮಾಡಿದ್ರು, ಯಾಕೆ ಬೇರೆಯವ್ರನ್ನೆಲ್ಲ ಬಿಟ್ಟಿದ್ದೀರಾ? ಕೆಲವೊಂದು ಹೆಸರುಗಳು ಇಲ್ಲಿ ಹೇಳೋದು ಬೇಡ, ಹೇಳಿದ್ರೆ ಯಾಕಾಗುತ್ತೆ ನಿಮಗೂ ಬೇಕಾಗ್ತದೆ. ಈಗ ನಮ್ಮ ಉದ್ದೇಶ ಆಗಿದ್ದು ಏನಂದರೆ, ಒಂದು ಹುಲಿ ಉಗ್ರು ಸಾಕಷ್ಟು ದಿನಗಳಿಂದ ಫೋಟೋ ವೈರಲ್ ಆಗ್ತಾ ಇದೆ ಬೇರೆಯವ್ರದ್ದೆಲ್ಲ. ಬಟ್ ಆದರೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡದೆ ನೀವು ಒಳಗಡೆ ಇದ್ದಂಥ ವ್ಯಕ್ತಿಗೆ ಕರ್ಕೊಂಡು ಹೋಗುವಂಥ ಅವಶ್ಯಕತೆ ಇರಲಿಲ್ಲ ಅನ್ನೋದು ನಮ್ಮ ವಾದ ಇತ್ತು. ಆಮೇಲೆ ನಿಮ್ಗೊಂದು ನೋಟಿಸ್ ಕೊಡ್ಬೋದಿತ್ತು, ಕೊಡಲಿಲ್ಲ, ಏಕಾಏಕಿ ಕರ್ಕೊಂಡೋದ್ರು. ಆದರೆ ಜೈಲ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ನೀವು ಭಾಳಷ್ಟು ವೈರಲ್ ಆದ್ರಿ, ಮತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾದ್ರು. ಆಮೇಲೆ ಇನ್ನೊಂದು ತುಕಾಲಿ ಸಂತೋಷ್ ಅನ್ನೋರು ಕರೆಕ್ಟಾಗಿ ಹೇಳ್ತಾರೆ ಒಂದು ಪಾಯಿಂಟ್, ಜೈಲ್ಗೆ ಹೋಗ್ಬಿಟ್ಟು ಬಂದಾದ್ಮೇಲೆ ಅಲ್ಲೂ ಒಳಗಡೆ ಹೋಗಿರ್ತಲ್ಲ, ಅದೇನೋ ಅಂತಾರೆ ಅವರು ಬಂದರೆ ಅದು ಜೈಲಿಂದ ಬಂದಾದ್ಮೇಲೆ ಅದೇ ಆಗಿದ್ದಿಲ್ಲ ಅಂತ ನನಗೆ ಅನ್ಸುತ್ತೆ. ನೀವು ಜೈಲಿಂದ ಬಂದಾದ್ಮೇಲೆ ಭಾಳಷ್ಟು ಫೇಮಸ್ ಆಗಿದ್ದೀರಿ. ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ.
ಮತ್ತು ನಿಮ್ಮ ಬದುಕು ಚೆನ್ನಾಗಿದೆ. ನಿಮ್ಮ ಬೇರೆ ವಿಚಾರಗಳು ನಾವು ಮಾತಾಡೋದಿಲ್ಲ, ನಮಗೂ ಸಾಕಷ್ಟು ಜನ ಕೇಳ್ಕೊಂಡು ಅದ್ರ ಬಗ್ಗೆ ನೀವು ಸ್ಟೇಟ್ಮೆಂಟ್ ಕೊಡಿ ಅಂತ. ಆದರೆ ನಾವು ವೈಯಕ್ತಿಕ ವಿಚಾರಗಳನ್ನ ನಾವು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಯಾಕೆ ಅಂದರೆ ನಮ್ಗೆ ಬೇಡದೇ ಇರೋಂಥ ವಿಚಾರ. ಆದರೆ ಒಳ್ಳೇದಾಗುತ್ತೆ ಅಂದರೆ ನಾವು ಬೇಕಾದ್ರೆ ನಿಮ್ಮ ಜೊತೆ ನಿಂತ್ಕೊಂತೀವಿ ಹೋರಾಟ ಮಾಡಿ. ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ನೀವು ಯಾವಾಗೂ ಚೆನ್ನಾಗಿರಲಿ ಅಂತ ನಾನು ರೈತರು ಒಳ್ಳೇದಾಗಬೇಕು. ಸರ್ 10,000 ಓಟ್ ಹಾಕೋದು ಕಷ್ಟ ಅಂತಂದ್ರೆ 2 ಕೋಟಿ ಓಟ್ ಅಂದ್ರೆ ಬಹಳ ಸಾಮಾನ್ಯ ವಿಷಯ ಅಲ್ಲ. ರೈತರ ಮಕ್ಕಳು ಬೆಳಿಬೇಕು, ರೈತರಿಗೆ ಒಳ್ಳೇದಾಗಬೇಕು. ನೀವು ರೈತರ ಪರವಾಗಿ ನಿಂತಿದ್ದೀರಾ, ನಿಮ್ಗೆ ಒಳ್ಳೇದಾಗಬೇಕು. ನಿಮ್ಮ ಪರವಾಗಿ ನಾವು ಯಾವಾಗಲೂ ಹೋರಾಟಗಾರರಿದ್ದೆ. ನೋಡಿದ್ಯಾ ರೈತರು ಎತ್ತುಗಳನ್ನ ಹೆಂಗೆ ಓಡಿಸ್ತಾರೆ ಅದೆಲ್ಲ ನೀವು ಪಾಲ್ಗೊಳ್ಳಿ. ನಿಮ್ದು ಪ್ರತಿಯೊಂದು ವಿಡಿಯೋನು ನಾವು ನೋಡ್ತಾ ಇರ್ತೀವಿ. ಕೂಡ ನಮ್ಮ ಫಂಕ್ಷನ್ ಖಂಡಿತ ಈ ಫ್ರೇಮಲ್ಲಿ ಮಾಡಿದ್ದನ್ನು ಕಳಿಸ್ಕೊಡ್ಬೋದು ಅಂತ ಕಳಿಸ್ಬೋದು ನನಗೆ. ಈ ಫ್ರೇಮಲ್ಲಿ ಮಾಡಿದ್ದು ಕಳಿಸ್ಬೇಕು ನಾನು ನನಗೆ ನಮ್ಮ ಚಾನಲ್ಗೆ ಹಾಕೊಳ್ಳೋಕ್ಕೆ. ಅವರು ನಮ್ಮ ಸ್ನೇಹಿತರು. ಅಲ್ಲ, ಭಾಳ ದೊಡ್ಡ ಗುಣ ನಿಮ್ಮದು. ಸನ್ಮಾನ ಎಲ್ಲ ಅವಶ್ಯಕತೆ ಇದೆ. ಬನ್ನಿ ಬನ್ನಿ. ಚಪ್ಪಾಳೆ. ಭಾಳ ದೊಡ್ಡ ಗುಣ. ನೀವು ನಿಮ್ಮ ಜೊತೆ ಯಾರು ನಿಂತವ್ರೆ ಅವ್ರಿಗೆ ಮರೆಯೋದಿಲ್ಲ ಅನ್ನೋದು ಇದೇ ಉದಾಹರಣೆ. ಆಮೇಲೆ ನೀವು ನಿಜವಾಗ್ಲೂ ಮುಂದೆ ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೇದಾಗುತ್ತೆ. ಅಂದರೆ ನಿಮ್ಮ ಭಾಳ ಒಂದು ಗಟ್ಟಿತನ ಇದೆಯಲ್ಲ. ಬೇರೆಯವ್ರಾಗಿದ್ದರೆ ಅಳ್ಳಾಡ್ಬಿಟ್ಟಿರೋರು, ನೀವು ಅಳ್ಳಾಡ್ತಾ ಇಲ್ಲ ಅಂದರೆ ಭಾಳ ಶೇಕ್ ಆಗ್ತಾಯಿಲ್ಲ. ಆಮೇಲೆ ಜನರಿಗೆ ಅಷ್ಟು ಭಾವನೆ ಇದೆ, ಆ ಪ್ರೀತಿ ಇದೆ. ನೀವು ನಮ್ಮನ್ನ ಈ ಸನ್ಮಾನ ಮಾಡಿ ಜನದ ಮುಂದೆ ನೀವು ಗೌರವ ಕೊಡ್ತಾ ಇರೋದು ದೊಡ್ಡ ಗುಣ ಅಂತ ಹೇಳಕ್ಕೆ ಹಂಗೆ ಇರಲಿ ನಿಮ್ಮ ಸಪೋರ್ಟ್ ಯಾವಾಗ. ಊಟ ಆಯ್ತಾ? ಹಾಂ, ಅದು ಹುಷಾರು ಹಂಗೆ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಕೆಲಸ ಮಾಡೋದು ಹೇಳೋದು ನಿಮ್ಮ ಹಿಂದೆ ಮುಂದೆ ಮಾತಾಡೋದಲ್ಲ, ತುಂಬ ಸರಿ ನೋಡಿದ ಮಟ್ಟಿಗೆ ಪ್ರತಾಪ್ ನೀವು ನಿಮ್ಮ ಬಾಯಲ್ಲಿ ಒಂದು ಕೆಟ್ಟದ್ದು ಬರಲಿಲ್ಲ, ಕೆಟ್ಟದ್ದು ಮಾತಾಡಲಿಲ್ಲ, ಯಾರಿಗೂ ನೋವು ಮಾಡಲಿಲ್ಲ, ಹರ್ಟ್ ಮಾಡೋ ಅಂಥದ್ದೇನಿಲ್ಲ. ತುಂಬ ಚೆನ್ನಾಗಿ ಆಟ ಆಡಿದ್ರಿ. ಆಮೇಲೆ ಆ ಥರ ತುಂಬ ಕಷ್ಟ, ಆ ತಾಳ್ಮೆ ಅದೆಲ್ಲ ಭಾಳ ಕಷ್ಟ ಇವಾಗಿನ ಪೀಳಿಗೆ. ನಿಮಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಾವು ಇರ್ತೀವಿ. ಸಂಘಟನೆ ಇರುತ್ತೆ, ಸರ್ವ ಸಂಘಟನೆ ನಿಮ್ಮ ಜೊತೆಯಲ್ಲಿ ಇರುತ್ತೆ ಯಾವಾಗಲೂ. ಆಮೇಲೆ ಜಿಲ್ಲಾ ಪಂಚಾಯತಿ ನೆಕ್ಸ್ಟ್ ಮೆಂಬರ್ ಮಾಡಿಬಿಡಿ. ಜನರಿಗೆಲ್ಲ ಒಳ್ಳೇದು ಮಾಡ್ತಾರೆ. ನೀವು ಒಂದು ಯಾವುದೋ ಒಂದು ಯಾರೋ ಕೇಳ್ಪಟ್ಟೆ ಒಂದು ಅವಕಾಶ ಇದೆ ಅಂತ, ಸಿಕ್ಕಿದ್ರೆ ದಯವಿಟ್ಟು ನಿಂತ್ಕೊಂಡು ನಿಮ್ಗೆ ಆ ಒಂದು ಇದಿದೆ, ಜನರ ಬಗ್ಗೆ ಅಭಿಮಾನ ಇದೆ, ಪ್ರೀತಿ ಇದೆ. ಹಿಂಗೆ ಜನಗಳ ಜೊತೆ ಇದ್ರೇನೆ ಚಂದ. ಆಮೇಲೆ ಅನ್ನ ಪಟ್ಟಿ ಕಟ್ಕೊಂಡು ಆ ಪಟ್ಟಿ ಕಟ್ಟಿರೋ ಕುದುರೆ ಹೊಡೆದಾಗ ಓಡಕ್ಕೆ ಇಷ್ಟ ಇಲ್ಲ. ಆಮೇಲೆ ಈ ದುಡ್ಡು ಬಂದಿದ್ರೆ ನೀವು ಜೈ ಹಳ್ಳಿಕಾರ್ಗೆ ಇನ್ನ ವ್ಯಾಲ್ಯೂ ಜಾಸ್ತಿ ಆಗಿರೋದು. ಎಲ್ರಿಗೂ ಏನು ಹೇಳ್ತೀವಿ, ಊಟ ಮಾಡಕ್ ಬಿಡಿ ಅವ್ರನ್ನ ಒಂದು ಸ್ವಲ್ಪ ಊಟ ಮಾಡಲಿ. ಅವ್ರಿಗೆ ಹೊಟ್ಟೆ ಹಸಿತ ಅಂದ್ರೆ ಊಟ ನೀರು ಏನು ಅಲ್ಲ, ಹೊಟ್ಟೆ ಹಸಿತ ಅಲ್ಲ. ಊಟ ಮಾಡಿಲ್ಲ ಅಂತ ನಾವು ಥ್ಯಾಂಕ್ ಯು. ಚೆನ್ನಾಗಿರಿ. ಇವ್ರ ಜೊತೆ ಯಾವಾಗಲೂ ಒಳ್ಳೆದಾಗಿ